ಮನೆಯ ಮಗಳಿವಳು ನಮ್ಮ ಪುಣ್ಯವತಿ ನಿನಗಾಗಿಯೇ ಜ್ಯೂಸು ನಲ್ಲೇ ಬಂದ್ಯಾ ಬಾಬಾ ಬಾಬಾ ನೋಡು ನಿನಗೋಸ್ಕರ ನಾನು ಏನು ಮಾಡಿದೀನಿ ಅಂತ ಒಂದೆಲ್ಗೋ ಜ್ಯೂಸು ನಿನಗಾಗಿ ತಗೋ ನನ್ಗೋಸ್ಕರನಾ? ಹೌದು ಚಿನ್ನ ನಿನಗೋಸ್ಕರನೇ ಬೀದ್ರ ಹಳ್ಳಿಯಿಂದ ತಂದಿರೋ ಒಂದೆಲ್ಗ ಸೊಪ್ಪನ್ನ ನಾನೇ ನನ್ನ ಕೈಯಾರೆ ರುಬ್ಬಿ ಶೋಧಿಸಿ ಮಾಡಿರೋ ತಾಜಾ ಜ್ಯೂಸು. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಈ ಬುದ್ಧಿ ಇಲ್ಲದೆ ಇರೋರು, ಮಂದ ಬುದ್ಧಿ ಇರೋರು ಇದನ್ನ ಕುಡಿದ್ರೆ ಬುದ್ಧಿ ಚುರುಕಾಗತ್ತೆ, ತಲೆ ಬುಲೆಟ್ ಟ್ರೈನ್ ತರ ಚುಕು 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 ಅಂತ ಓಡುತ್ತೆ. ತಗೋ ಕುಡಿ. ಹಾಗಾದ್ರೆ ನನಗ್ ಬೇಡ, ಇದ್ರ ಅವಶ್ಯಕತೆ ನಿಮ್ಗೆ ಜಾಸ್ತಿ ಇದೆ, ನೀವೇ ಕುಡೀರಿ. ಕೋಪ ಮಾಡ್ಕೋಬೇಡ ಜಯ, ತಮಾಷೆ ಮಾಡಿದೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಈ ಒಂದೆಲ್ಗದ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವೆಂಕಟೇಶ್ವರನ ತೀರ್ಥ ಅನ್ಕೊಂಡು ಕಣ್ಣು ಮುಚ್ಕೊಂಡು ಕುಡಿದ್ಬಿಡು. ತಗೋ. ಸುಮ್ನೆ ಇರ್ತೀರಾ? ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ನೀವೊಬ್ರು. ಟೆನ್ಷನ್ ಯಾಕೆ? ಅಂಥದ್ದೇನಾಯ್ತು? ನೋಡು, ಈ ಒಂದೆಲಗದ್ದು ಜ್ಯೂಸ್ ಇದೆಯಲ್ಲ ತುಂಬಾ ತಂಪು, ನಿನ್ ಟೆನ್ಷನ್ ಎಲ್ಲ ಹಾಗೆ ಮಾಯ ಆಗ್ಬಿಡುತ್ತೆ. ಕುಡಿದು ಬಿಡು. ಅಯ್ಯೋ ಸುಮ್ನೆ ಇರ್ತೀರಾ? ಅಲ್ಲಿ ಪದ್ಮಿನಿ ಕೂತ್ಕೆಲಿ ತಾಳಿನೇ ಇಲ್ಲ. ತಾಳಿ ಇಲ್ವಾ? ನಿನಗೆ ಬುದ್ಧಿ ಮಾತ್ರ ಮಂದ ಇದೆ ಅಂತ ಅನ್ಕೊಂಡಿದ್ದೆ. ಪಾಪ ವಯಸ್ಸಾಯ್ತು ನೋಡು, ದೃಷ್ಟಿನೂ ಮಂದ ಆಗ್ಬಿಟ್ಟಿದೆ. ಒಂದು ಕೆಲಸ ಮಾಡು, ಈ ಜ್ಯೂಸ್ ಕುಡಿತಾ ಇರು, ಈಗಲೇ ಹೋಗಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ವಿಟಮಿನ್ ಎ ದೃಷ್ಟಿಗೆ ಒಳ್ಳೇದು, ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ. ಸಾಕು ನಿಮ್ ತಮಾಷೆ. ನಾನ್ ಸುಳ್ಳು ಹೇಳ್ತಲ್ಲ, ಅಲ್ಲಿ ಪದ್ಮಿನಿ ಕೂತ್ಗೆಲಿ ತಾಳಿ ಇಲ್ಲ. ಜಯ, ನಿನ್ನೆ ತಾನೇ ಎಲ್ರೆದ್ರಿಗೂ ನಮ್ಮ ನಂದನ್ನು ತಾಳಿ ಕಟ್ಟಿದ್ದಾನೆ. ಅಂಥದ್ರಲ್ಲಿ ಇವತ್ತು ತಾಳಿ ಇಲ್ಲ ಅಂದ್ರೆ ಹೇಗೆ ಹೇಳು? ಅದು ಅಲ್ಲದೆ ನಮ್ಮ ಪದ್ಮಿನಿ ತಾಳಿ ಬಿಚ್ಚಿಟ್ಟು ಓಡಾಡೋ ಅಂತ ಹುಡುಗಿನೂ ಅಲ್ಲ. ಮೋಸ್ಟ್ಲಿ ತಾಳಿ ಸೀರೆ ಹಿಂದೆ ಎಲ್ಲೋ ಇರುತ್ತೆ, ನಿನ್ನ ಕಣ್ಣು ಕಾಣಿಸಿರಲ್ಲ ಅಷ್ಟೆ. ನಾನು ಸರಿಯಾಗಿ ನೋಡಿದೀನಿ, ಅವಳು ಕುತ್ಗೆಲಿ ತಾಳಿ ಇಲ್ವೇ ಇಲ್ಲ. ನಿಮ್ ಅತ್ಗೆ ಸೊಸೆನ ಈಗ್ಲೇ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ಇನ್ ಅಮ್ಮಾಜಿ ಅಂತೂ ಬಹಳ ಸಂಸ್ಕಾರವಂತ ಹುಡುಗಿ ಅಂತ ಹಳ್ಳಿ ಹುಡುಗಿನ ಸೊಸೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಈಗ ಭ್ರಮೆ ಕಳಚ್ ಬೀಳತ್ತೆ, ನೋಡ್ತಾ ಇರಿ. ಏ ಜಯ, ಜಯ ನಿತ್ಕೊಳೆ, ಎಲ್ರಿಗೂ ಹೇಳ್ಬೇಡ್ವೆ. ಏನ್ ರಂಪ ಮಾಡ್ತಾಳೋ ಏನ್ ಕತೆನೋ. ಜಯ, ಅಯ್ಯೋ ದೇವ್ರೆ, ಅಕ್ಕನ ಕತ್ತಲ್ಲಿ ತಾಳಿ ಅಂತಿರೋದು ಇವ್ರಿಗೆ ಗೊತ್ತಾಗೋಗೈತಲ್ಲ. ಈಗ ಎಲ್ರಿಗೂ ಹೇಳ್ಬಿಡ್ತಾರೆ, ಏನಪ್ಪ ಮಾಡೋದು? ಮಾಲ್ತಿ, ಯಾಕೆ ನೀನೊಬ್ಳೆ ಎಲ್ಲ ಕೆಲಸ ಮಾಡ್ತಿದ್ಯಾ? ಜಯಂತಿನೂ ಕರಿ. ಪರವಾಗಿಲ್ಲ ಅಮ್ಮಾಜಿ, ಅವಳು ಪದ್ಮಿನಿ ಜೊತೆಗಿದ್ದಾಳೆ. ಅಮ್ಮಾಜಿ, ನಮ್ಮಮ್ಮ ಪದ್ಮಿನಿಗೆ ಅಂತ ಬೆಳ್ಳಿ ತಟ್ಟೆ ಕುಂಕುಮದ ಭರಣಿ ಕೊಟ್ಟಿದ್ದಾರೆ. ಅಮ್ಮಾಜಿ, ಮದ್ವೆ ಮನೆಯಲ್ಲೇ ಕೊಡ್ಬೇಕು ಅಂತಿದ್ರು, ಆದ್ರೆ ಅವರೆಲ್ಲ ಬೇಗ ಹೊರಟ್ಬಿಟ್ರಲ್ಲ, ಅದಕ್ಕೆ ನನ್ ಕೈಲೇ ನೀನೇ ಕೊಡು ಅಂತ ಕೊಟ್ರು. ಆಹಾ, ಎಷ್ಟ್ ಚೆನ್ನಾಗಿದೆ ಈ ಉಡುಗೊರೆ. ಹಾ ಅಕ್ಕ, ನಮ್ಮಮ್ಮ ಯಾವಾಗ್ಲೂ ಅಷ್ಟೇ ಯಾರಿಗ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿ ಗಿಫ್ಟ್ ಕೊಡ್ತಾರೆ. ಅಮ್ಮಾಜಿ, ನೀವು ಮತ್ತೆ ಅಕ್ಕನ ಎದುರುಗಡೆ ಪದ್ಮಿನಿನ ದೇವ್ರ ಮುಂದೆ ನಿಲ್ಸಿ ಅವಳ ಹಣೆಗೆ ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ಇದನ್ನ ಕೊಡು ಅಂತ ಹೇಳಿದ್ದಾರೆ, ಅದಕ್ಕೆ ಕರೆಯೋದಿಕ್ ಬಂದೆ. ಪರವಾಗಿಲ್ವೇ? ಪದ್ಮಿನಿ ಮೇಲೆ ನಿಮ್ಮಮ್ಮನಿಗೆ ಇಷ್ಟು ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ. ಅವ್ರ ಆಸೆ ಹಾಗೆ ಇರ್ಲಿ. ಹಾಗಿದ್ರೆ ಈಗ್ಲೇ ಕೊಡೋಣವಾ ಅಮ್ಮಾಜಿ? ಪದ್ಮಿನಿ ಕುತ್ಕೆಲಿ ತಾಳಿ ಇಲ್ಲ ಅಂತ ನಾನ್ ಹೇಳಿದ್ರೆ ನೀವ್ ನಂಬಲ್ಲ, ನಾನ್ ಕೆಟ್ಟವಳಾಗ್ತೀನಿ. ಈಗ ಪದ್ಮಿನಿನ ಈ ನೆಪದಲ್ಲಿ ನೀವ್ ಕರಿತಿರಲ್ಲ, ಹಾಗ್ ನಿಮ್ಗೆ ಗೊತ್ತಾಗತ್ತೆ. ಅಕ್ಕ ಅಕ್ಕ, ಏನಾಯ್ತೆ ಪೂರ್ವಿ? ಎಡವಟ್ ಆಗೋಗೈತೆ ಕಣೆ. ಜಯಂತಿ ಆಂಟಿಗೆ ನಿನ್ ಕತ್ತಲ್ಲಿ ತಾಳಿ ಇಲ್ದೇ ಇರೋದು ಗೊತ್ತಾಗೋಗೈತೆ. ಎಲ್ರಿಗೂ ಹೇಳ್ತೀನಿ ಅಂತ ಹೊಟ್ಟವ್ರೆ. ಏನ್ ಮಾಡೋದಕ್ಕ? ಈಗ ಏನ್ ಮಾಡೋದು ಬೇಡ ಪೂರ್ವಿ, ಹೇಳಿ ಬಿಡು. ಅಕ್ಕ
ಹೌದು ಪೂರ್ವಿ, ಈ ಸತ್ಯ ಬೂದಿ ಮುಚ್ಚಿರೋ ಕೆಂಡದ ಹಂಗೆ ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗ್ಲೇಬೇಕು. ಅದಿವತ್ತೇ ಗೊತ್ತಾಗ್ಬೇಕು ಅಂತ ಅದ್ಯಾವ್ರು ನಿರ್ಧಾರ ಮಾಡಾಗೈತೆ ಅನ್ಸ್ತೈತೆ. ನಾವು ತಡೆಯೋದ್ ಬೇಡ, ಗೊತ್ತಾಗ್ಲಿ ಬಿಡು. ಏನಕ್ಕ ಹೇಳ್ತಿದ್ಯಾ? ಎಲ್ರಿಗೂ ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತೈತೆ? ನಮ್ಮನ್ ಬಿಡು, ಪಾಪ ನಂದನ್ ಅವ್ರಿಗೆ ಎಷ್ಟು ನೋವಾಗ್ತೈತೆ. ಈ ವಿಷಯ ನಮ್ ಮನೆ ತನಕನೂ ಹೋಗ್ತೈತೆ. ಆಗ ಅಪ್ಪಯ್ಯ ಇಂಥ ದೊಡ್ಡ ಆಘಾತನ ತಡ್ಕೊಳಕ್ಕಿಲ್ಲ ಅಕ್ಕ. ನೀನ್ ಡ್ಯಾನ್ಸ್ ಮಾಡಕ್ ಹೋಗಿದ್ದು ಅಪ್ಪಯ್ಯನ್ ಮಾನ ಉಳ್ಸಕ್ಕೆ. ನಾನ್ ಹಸೆ ಮನೆ ಏರಿದ್ನುವೆ ಅಪ್ಪಯ್ಯನ್ ಮಾನ ಉಳ್ಸಕ್ಕೆ ಅಲ್ವಾಕ. ಈಗ ಈ ವಿಷಯ ಆಚೆ ಬಂದ್ರೆ ಅಪ್ಪಯ್ಯನ್ ಮರ್ಯಾದೆ ಹೋಗ್ತೈತೆ. ಆಮೇಲೆ ಅಪ್ಪಯ್ಯ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾವ್ ಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ವೋ ಅದಕ್ಕೇನಕ್ಕ ಅರ್ಥ? ಈಗೇನೇ ಮಾಡದ್ ಪೂರ್ವಿ? ನನಗಂತೂ ಗೊತ್ತಿಲ್ಲ ಅಕ್ಕ, ತುಂಬಾನೇ ಭಯ ಆಗ್ತೈತೆ. ಜಯಂತಿ, ಇದು ಯಾವುದೇ ಕೆಮಿಕಲ್ ಇಲ್ದೇ ಇರೋ ಹೋಮ್ ಮೇಡ್ ಕುಂಕುಮ. ಇದನ್ನ ಪದ್ಮಿನಿಗೆ ದಿನ ಇಟ್ಕೊಳಕ್ ಹೇಳ್ತೀನಿ, ಅವಳು ಶ್ರದ್ಧೆಯಿಂದ ಇಟ್ಕೋತಾಳೆ. ಇಟ್ಕೋತಾಳೆ. ನಿನ್ನೆ ಕಟ್ಟಿರೋ ತಾಳಿನೇ ಇವತ್ತು ಅವಳು ಕುತ್ಕೇಲಿಲ್ಲ. ಮಾಲ್ತಿ 20,000 ಬೇಕು ಅಂತ ಹೇಳಿದೆಲ್ಲ ತಗೋ. ರೀ, ಇದು ನಾವು ನಮ್ ಸೊಸೆ ಕೊಡ್ತಾ ಇರೋ ಉಡುಗೊರೆ. ಅವಳಿಗೆ ಏನ್ ಬೇಕೋ ತಗೊಳ್ಳಿ. ಅದಕ್ಕೆ ನೀವೊಬ್ರು ಉಡುಗೊರೆ ಕೊಟ್ಬಿಟ್ರೆ ಸಾಕಾ? ಇದು ನನ್ನ ಸೊಸೆಗೆ ನನ್ನ ಕಡೆಯಿಂದ. ಓಹೋ, ನೀವೆಲ್ಲರೂ ಸೇರಿ ಪದ್ಮಿನಿಗೆ ಉಡುಗೊರೆ ತಗೊಳೋದಕ್ಕೆ ಹಣ ಕೊಡ್ತಿದ್ದೀರಾ? ನಾನು ಅಷ್ಟೇ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಈ ಹಣನ ಕೊಡ್ಬೇಕು ಅಂತ ತಂದೆ. ಅವಳು ಒಳ್ಳೇದಾಗ್ಲಿ. ನೀವೆಲ್ಲ ಈ ಉಡುಗೊರೆನ ಪದ್ಮಿನಿ ಕೊಡೋ ಪ್ರಮೇಯನೇ ಬರಲ್ಲ. ಯಾಕೆಂದ್ರೆ ಪದ್ಮಿನಿ ಕುತ್ತಿಗೆಯಲ್ಲಿ ತಾಳಿನೇ ಇಲ್ಲ. ಅದನ್ನ ನೋಡಿದ್ಮೇಲೆ ಪದ್ಮಿನಿ ಈ ಮನೆ ಸೊಸೆಯಾಗಿ ಇಲ್ಲೇ ಇರ್ತಾಳೋ ಇಲ್ಲ ವಾಪಸ್ ಹಸ್ಲೂರಿಗೆ ಹೋಗ್ತಾಳೋ? ಅಮ್ಮಾಜಿ, ಪದ್ಮಿನಿನ್ ಕರೆಯೋಣ ಅಲ್ವಾ? ಯಶೋದ, ಹೋಗಿ ಪದ್ಮಿನಿನ ಕೈ. ಜಯ, ಪದ್ಮಿನಿ ಕುತ್ಕೆಲ್ ತಾಳಿ ಇಲ್ಲ ಅಂತ ರಂಪ ಮಾಡೋದಕ್ಕೆ ತಾನೆ ನೀನು ಈ ನಾಟಕ ಮಾಡ್ತಾ ಇರೋದು. ಬೇಡ ಜಯ, ಮನೆ ನೆಮ್ಮದಿ ಹಾಳು ಮಾಡಬೇಡ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಪದ್ಮಿನಿ, ನಮ್ಮಮ್ಮ ನಿನಗೆ ಅಂತ ಬೆಳ್ಳಿ ತಟ್ಟೆ ಕುಂಕುಮದ ಬಟ್ಲನ್ನ ಉಡುಗೊರೆ ಹಾಕಿ ಕೊಟ್ಟಿದ್ದಾರೆ. ಇದನ್ನ ಶಾಸ್ತ್ರೋಕ್ತವಾಗಿ ಕೊಡೋಣ ಅಂತ ನಿನ್ನನ್ ಕರೆದ್ವಿ. ಪದ್ಮಿನಿ, ಇದ್ರಲ್ಲಿರೋ ಕುಂಕುಮನ ದಿನ ಹಣೆಗಿಟ್ಕೋ. ಪದ್ಮಿನಿ, ಶಾಲ್ ತೆಗಿ, ತಾಳಿಗೆ ಅರಿಶಿನ ಕುಂಕುಮ ಇಟ್ಕೊಳ್ಳುವಂತೆ. ಶಾಂತ್ ತೆಗಿ ಪದ್ಮಿನಿ. ನಡ್ಕ ಬರುತ್ತೆ ಅಂತನಾ? ಏನೂ ಆಗಲ್ಲ ಪದ್ಮಿನಿ. ಪೂರ್ವಿ, ನಿಮ್ಮ ಅಕ್ಕನ್ಗೆ ಸಹಾಯ ಮಾಡು. ಊರ್ವಶಿ, ನೀನ್ ಯಾವಾಗ ಬಂದೆ? ನಾನು ಈಗಷ್ಟೇ ಬಂದೆ ಅಮ್ಮಾಜಿ. ನಾನು ಪದ್ಮಿನಿಗೆ ನಾಟಿ ಔಷಧಿ ತರುವ ಅಂತ ಹೋಗಿದ್ನಾ. ನಾನು ವಾಪಸ್ ಬರೋ ಅಷ್ಟ್ರಾಗೆ ಬೀಗ್ರು ಪದ್ಮಿನಿಯ ಕರ್ಕೊಂಡು ಬಂದ್ಬಿಟ್ಟಿದ್ರು. ನಾನು ಬಸ್ ಹತ್ಕೊಂಡು ಬಂದೆ. ಪಾವನಿನೂ ಬಂದ್ಲು. ನೀವ್ ಬಂದಿದ್ ಒಳ್ಳೇದೇ ಆಯ್ತು. ಅಕ್ಕ, ಜಯಂತಿ ಆಂಟಿ ಅಮ್ಮಾಜಿನ ಕರ್ಕೊಂಡ್ ಬಂದ್ರು ಅನ್ನಿಸ್ತೈತೆ. ಮುಗಿತಕ್ಕ ಕತೆ.
ಅತ್ಯವ ನೀವಾ? ನಾನ್ ಯಾಕೆ ಬಂದೆ ಅಂತ ಪ್ರಶ್ನೆ ಅಲ್ವಾ ನಿಮ್ದು? ನಿಮ್ಮಿಬ್ರನ್ನ ಬೆಳಗ್ಗೆ ದೇವಸ್ಥಾನದಿಂದ ಮನೆಗೆ ಕಳಿಸಿ ನನ್ ಮಾಂಗಲ್ಯ ಸರ್ವ ತಕೊಂಡ್ ಬಂದೆ. ಆದ್ರೆ ನಾ ಬರೋ ಅಷ್ಟ್ರಾಗೆ ನೀವಿಬ್ರು ಹೊಂಟೋಗ್ಬಿಟ್ಟಿದ್ರಿ. ಅದಕ್ಕೆ ಈಗ ಬಂದೀವ್ನಿ. ತಕ್ಕಳವ ಇದನ್ನ ಹಾಕ, ಪೆನ್ ಹಾಕ. ಈ ಡೂಪ್ಲಿಕೇಟ್ ಮಾಂಗಲ್ಯನ ನಾನ್ ಹಾಕೋಬೇಕಾ? ಬೇಡ ಅತ್ಯವ. ಯಾಕವ್ವ, ನೀ ಬರೀ ಕುತ್ಕೆಯಾಗಿರೋದನ್ನ ಯಾರಾದ್ರೂ ನೋಡಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತೈತೆ ಕಣವ. ಇದನ್ ಬೇಗ ಹಾಕೊಂಡ್ಬಿಡು. ಅತ್ಯವ, ಡೂಪ್ಲಿಕೇಟ್ ದೇವ್ರ ಇರಕ್ ಸಾಧ್ಯನಾ? ಮಾಂಗಲ್ಯನು ದೇವ್ರಲ್ವಾ ಅತ್ಯವ? ಹಿಂಗಿದನ್ನ ನಾನು ಹಾಕೊಳ್ಳಿ? ಇಲ್ಲಿವರೆಗೂ ನಡ್ದಿರೋದೇ ಸಾಕಾಗೈತೆ. ಇನ್ಮೇಲೂ ಈ ಕಣ್ಣ ಮುಚ್ಚಾಲೆ ಆಟ ಆಡಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಈಗ ಎಲ್ರಿಗೂ ಸತ್ಯ ಗೊತ್ತಾಗೋ ಟೈಮ್ ಬಂದೈತೆ. ಸುಮ್ಕೆ ನಿಜ ಒಪ್ಕೊಂಡು ಎಲ್ಲಾ ನಾಟಕಕ್ಕೂ ತೆರೆ ಎಳೆದ್ಬಿಡ್ತೀನಿ. ಸತ್ಯ ಗೊತ್ತಾಗ ಟೈಮಾ? ಹ್ಞೂ ಅತ್ಯವ, ಜಯಂತಿ ಆಂಟಿ ಅಕ್ಕನ್ನ ಬರೀ ಕತ್ತಲ್ ನೋಡಿದ್ರು. ಅದನ್ನ ಎಲ್ರಿಗೂ ಹೇಳ್ತೀನಿ ಅಂತ ಹೋಗವ್ರೆ. ಅಯ್ಯೋ, ನಾವೀಗ ಪೀಸ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ತಕ್ಕಳವ ಇದನ್ನ ಹಾಕೊಂಡ್ಬಿಡು. ಇಲ್ಲ ಅತ್ಯವ, ಅದೇನಾದ್ರೂ ಆಗ್ಲಿ ನಾನು ಹಾಕೊಳಕಿಲ್ಲ. ಅದು ನನ್ ಮಾತ್ ಕೇಳವ. ಇದ್ರಾಗ ಏನೂ ನಾಟಕ ಇಲ್ಲ. ನಂದನ್ ಹೆಂಡ್ತಿ ನೀನು ಕತ್ತನ್ನೇ ನಿಜವಾದ ತಾಳಿ ಇರ್ಬೇಕಿತ್ತು. ಆದ್ರೆ ಈಗ ಅದಿಲ್ಲ. ಇದಾದ್ರೂ ಇರ್ಲವ್ವ. ಹೆಂಡ್ತಿನ ಹ? ಈಗ ಬೇರೆ ಏನು ಮಾತಾಡೋದಕ್ಕೆ ಸಮಯ ಇಲ್ಲವ್ವ. ಅರ್ಥ ಮಾಡ್ಕ ಪದ್ಮಿನಿ. ಯಾರೋ ಬಂದ್ಬಿಟ್ರು. ಬಿನ್ ಇದನ್ನ ಹಾಕೊಂಡ್ಬಿಡವ. ಹಾಕೊಂಬಿಡಕ್ಕ. ಹಾಕೊಡವ. ಪದ್ಮಿನಿ ಅಕ್ಕ, ಅಮ್ಮಾಜಿ ಕರೀತಿದ್ದಾರೆ. ಅಕ್ಕ, ಅವರು ತಾಳಿ ಇದೆಯೋ ಇಲ್ವೋ ಅಂತ ನೋಡಕ್ಕೆ ಕರೀತಿದ್ದಾರೆ. ಈಗ ನಾನು ನೀನು ಇಬ್ರು ಸಿಕ್ಕಾಕೊಳ್ತೀವಿ. ನೀವ್ ಸಿಕ್ಕಾಕಳಕ್ ನಾವ್ ಬಿಡಕ್ಕಿಲ್ಲ ಕಣವ. ನಾನ್ ಬಂದಿರೋದೇ ಇಂಥ ಪರಿಸ್ಥಿತಿ ಬರ್ಬಾರ್ದು ಅಂತ. ಪದ್ಮಿನಿಗೆ ಔಷಧಿ ಕೊಡ್ಲೇಬೇಕಾಗಿತ್ತು. ಇಲ್ಲಾಂದ್ರೆ ಅವಳು ಹುಷಾರ್ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ತಂದು ಕೊಟ್ಟಿವ್ನಿ. ಈಗ ನೋಡಿ ನಿಮ್ ಮುಂದೆ ಎಷ್ಟ್ ಗಟ್ಟಿಯಾಗಿ ನಿಂತವಳೆ. ಒಳ್ಳೆ ಕೆಲಸ ಮಾಡಿದೆ ಪದ್ಮಿನಿ. ಮೊದಲು ಅರ್ಶಿನ ಕುಂಕುಮ ತಾಳಿಗಿಟ್ಕೊಂಡು ಹಣೆ ಕುಂಕುಮ ಇಟ್ಕೊ, ಕೆನ್ನೆಗೆ ಅರ್ಶಿನ ಇಟ್ಕೊ. ಹಬ್ಬ, ಅತ್ಯವ ಬಂದು ಅಕ್ಕನ್ನ ಬಚಾವ್ ಮಾಡಿದ್ರು. ಅಲ್ಲ, ಈ ಜಯಂತಿ ಆಂಟಿ ಎಲ್ರ ಮುಂದೆ ಅಕ್ಕನ ಕತ್ತಲ್ಲಿ ತಾಳಿ ಇಲ್ಲ ಅಂತ ತೋರಿಸ್ಬೇಕು ಅಂತ ಎಂತ ಪ್ಲಾನ್ ಮಾಡಿದ್ದಾರೆ. ಸತ್ಯ, ಇವ್ರು ತೋಡಿರೋ ಹೊಂಡಕ್ಕೆ ಬೀಳಲಿಲ್ಲ. ದ್ಯಾವ್ರೆ, ನಂದನ್ ಅವರು ಕಟ್ತಲೇ ಇರೋ ಈ ಡೂಪ್ಲಿಕೇಟ್ ತಾಳಿಗೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನನ್ನ ಕ್ಷಮಿಸು. ಹಣನೂ ತಗೋ ಪದ್ಮಿನಿ. ಇದ್ಯಾಕ್ ನನಗೆ? ನಮ್ಮ ಸಂಪ್ರದಾಯದಲ್ಲಿ ಬರೀ ಅರ್ಶಿನ ಕುಂಕುಮ ಮಾತ್ರ ಕೊಡೋದಿಲ್ಲಮ್ಮ, ಜೊತೆಗೆ ಉಡುಗೊರೆ ಅಂತ ಈ ಹಣನೂ ಕೊಡ್ತಾರೆ. ಪರವಾಗಿಲ್ಲ, ತಗೋ. ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಆ ಹಣ ಎಲ್ಲ ನಿಂದೆ. ನಾವೆಲ್ರೂ ಆಶೀರ್ವಾದ ಮಾಡಿ ನಿನಗೆ ಕೊಡ್ತಾ ಇರೋ ದುಡ್ಡು ತಗೋಮ್ಮ.
ಓ ಹೋಗ ಕಾಲೇಜ್ ಹೊಂಟ್ರಾ? ಹ್ಞೂ ಅಪ್ಪಯ್ಯ. ಇರವ. ಈಗ ಮಧ್ಯಾಹ್ನ ಹೊತ್ನಾಗೆ ಹಸುವಾಗ್ತತೆ, ಏನನ್ನ ತಿನ್ಕಳಿ. ತಗೋ ನಿಂಗು. ಆಳು ಮುಳು ತಿನ್ನೋಕೋಬೇಡಿ, ಒಟ್ಟು ಕೆಡ್ತತಿ. ಸರಿ ಮಂಟ್. ಈ ಚಿಕ್ಕ ಡೈರಿ ಬೇರೆ ಐತಲ್ಲಪ್ಪ, ಮರ್ತ್ಬಿಟ್ಟಿದ್ದೀನಿ ನಿನ್ನ. ಇರು ಇರು ಇರು. ಈಗ ಪುಟ, ನಾನು ನಿಮ್ಮ ಸ್ಕೂಲ್ ತಗ ಬರ್ತೀನಿ, ಅಲ್ಲಿ ಕೊಡಿಸ್ತೀನಿ. ನೀನ್ ರೆಡಿ? ನಾನು ಐಸ್ ಕ್ಯಾಂಡಿ ತಗೋಬೇಕು ಅಪ್ಪಯ್ಯ. ಹೇಳಿದ್ನಲ್ವ, ಒಂದಲ್ಲ 2 ಕೊಡಿಸ್ತೀನಿ ಆತಾ. ಒಳ್ರವ, ಒಳ್ಳೆ ಹುಷಾರ್. ನೋಡ್ಕೊಂಡೋಗ್ರಿ ನೋಡಿ. ಬರ್ತೀನಿ ಅಪ್ಪಯ್ಯ. ಅಪ್ಪಯ್ಯ, ನಮ್ಗೆ ನಿಮ್ ಹತ್ರ ಇರೋ ದುಡ್ಡೆಲ್ಲ ಕೊಟ್ಟು ಜೇಬ್ ಖಾಲಿ ಮಾಡ್ಕೊಂಬಿಟ್ರಲ್ಲಪ್ಪಯ್ಯ. ನಿಮ್ ಜೇಬು ಯಾವತ್ತೂ ಖಾಲಿ ಇರಬಾರ್ದು, ನಿಮ್ ಕೈ ಯಾವತ್ತೂ ಬರೀದಾಗ್ಬಾರ್ದಪ್ಪಯ್ಯ. ಅಲ್ಲಿ ಅಪ್ಪಯ್ಯ ನನ್ ಮದ್ವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಒಂದೊಂದ್ ಬಿಡ್ಗಾಸ್ಗೂ ಕಷ್ಟಪಡ್ತವ್ರೆ. ಇಲ್ಲಿ ನನ್ಗೆ ಅಗತ್ಯನೇ ಇಲ್ದಿದ್ರು ಇಷ್ಟೊಂದು ಹಣ ಉಡ್ಗೋರೆ ಅಂತ ಸಿಕ್ಕೈತೆ. ಎಂತ ವಿಪರ್ಯಾಸ ಇದು. ಪದ್ಮಿನಿ, ಯಾಕಮ್ಮ ಅಳ್ತಾ ಇದೀಯಾ? ಏನಾಯ್ತವ? ನೀವೆಲ್ಲ ನನ್ನ ಮೇಲೆ ತೋರಿಸಿರೋ ಪ್ರೀತಿ ನೋಡೋಳು ಬಂತು. ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ, ನನಗೆ ಈ ದುಡ್ಡು ಬೇಡ. ಪದ್ಮಿನಿ, ಉಡುಗೊರೆ ಯಾವತ್ತೂ ಬೇಡ ಅನ್ಬಾರ್ದು. ತಗೋ. ನೀವೆಲ್ಲ ಇದನ್ನ ಪ್ರೀತಿಯಿಂದ ಕೊಡ್ತಿದ್ದೀರಾ, ಆದ್ರೆ ಇಷ್ಟೊಂದು ದುಡ್ಡು ತಗೊಳಕ್ಕೆ ನನ್ನ ಮನ್ಸು ಒಪ್ತಿಲ್ಲ. ಇದನ್ನ ತಗೊಳಕ್ ನನಗೆ ಏನು ಅರ್ಹತೆ ಐತೆ? ದಯವಿಟ್ಟು ನನಗಿದ್ ಬೇಡ. ಅರ್ಹತೆ ಇಲ್ವಾ? ಯಾರು ಹಾಗೆ ಹೇಳಿತು? ನಂದನ್ ಕೈಯಿಂದ ನಿನ್ ಕುತ್ತಿಗೆಗೆ ಯಾವತ್ತು ತಾಳಿ ಬಿತ್ತೋ ಅವತ್ತು ಇದಕ್ಕೆಲ್ಲ ನೀನು ಅರ್ಹಳು. ತಗೋ. ಪುಟಿ, ಇದು ಬರೀ ಅರ್ಹತೆ ಅಲ್ಲ, ನಮ್ಮನೆ ಸೊಸೆ ಆಗಿದೆಯಲ್ಲ, ಇದು ನಿನ್ನ ಹಕ್ಕು. ತಗೋ. ಹೌದಮ್ಮ, ನಮ್ಮನೆ ಸೌಭಾಗ್ಯ ಲಕ್ಷ್ಮಿ ನೀನು. ಲಕ್ಷ್ಮಿನ ಬೇಡ ಅನ್ಬೋದಾ? ತಗೊಳಮ್ಮ. ಎಲ್ರೂ ಏಟ್ ಪ್ರೀತಿಯಿಂದ ಕೊಡ್ತಾವ್ರೆ, ಇಲ್ಲ ಅಂದು ಅವ್ರ ಮನ್ಸನ್ನ ನೋಯಿಸ್ಬೇಡ ಮಗ. ತಗ. ಈ ಉಡುಗೊರೆ ಪೂರ್ವಿಗೆ ಸೇರ್ಬೇಕು. ಛೆ, ನನ್ ಪ್ಲಾನು ಫ್ಲಾಪ್ ಆಗೋದ್ರ ಜೊತೆ ಅನ್ಯಾಯವಾಗಿ 60,000 ರೂಪಾಯಿ ಈ ಪದ್ಮಿನಿ ಪಾಲಾಯ್ತು. ಹೇ, 3 ಗಂಟೆ ಹಾಕದ ಮೇಲೂ ನನ್ನ ಹೆಂಡ್ತಿನ ದೂರ ಇದ್ದೀನಿ. ಏನ್ ಬಾಳ್ದೇವ್ರೆ ನಂದು. ಎಕ್ಸ್ಕ್ಯೂಸ್ ಮೀ ಬಾವಾ. ಅಬ್ಬಾ, ಹಸ್ನೂರ್ ಎಕ್ಸ್ಪ್ರೆಸ್ ಇಲ್ಲಿಗೆ ಯಾವಾಗ ಬಂತು? ಈಗಷ್ಟೇ ಬಂತು. ಯಾವ ಗೇಮ್ ಆಡ್ತಿದ್ದೀರಾ? ನಂಗೊಂದ್ ಸ್ವಲ್ಪ ಹೇಳ್ಕೊಡಿ ಬಾವಾ. ಗೇಮ? ನಾನೇ ನಿನ್ ತರ ಚೈಲ್ಡ್ ಚಾಪತಿನ ಗೇಮ್ ಮಾಡ್ಕೊಂಡು ಕೂರಕ್ಕೆ? ನಿಮ್ಮ ಅಕ್ಕನ ಫೋಟೋ ನೋಡ್ತಿದ್ದೆ. ಅಯ್ಯೋ ಪಾಪ, ನಮ್ಮ ಅಕ್ಕನೂ ಇದೇ ಮನೆಗೆ ಅವಳೆ, ನೀವು ಇಲ್ಲೇ ಇದ್ದೀರಾ, ನೇರವಾಗಿ ಹೋಗಿ ನೋಡ್ಬೋದಲ್ವಾ? ಈ ಫೋಟೋ ಗಿಟೋ ಯಾಕೆ? ಏನ್ ಮಾಡೋದು, ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಮೀರಕ್ಕಾಗುತ್ತೆಯೇ? ಹೋ, ಶಾಸ್ತ್ರ ಸಂಪ್ರದಾಯ. ಮೊನ್ನೆ ನಮ್ಮ ಅಕ್ಕನ್ ನೋಡ್ಬಾರ್ದು ಅನ್ನೋ ಶಾಸ್ತ್ರ ಇದ್ದಾಗ ನನ್ಗೆ 200 ರೂಪಾಯಿ ಕೊಟ್ಟು ನಮ್ಮ ಅಕ್ಕನ್ ನೋಡಿದ್ರಿ ಅಲ್ವಾ? ಆಗೆಲ್ಲೋಗಿತ್ತು ಈ ಶಾಸ್ತ್ರ ಸಂಪ್ರದಾಯ ಎಲ್ಲ?
ಏನೋ ಚಿಕ್ಕ ಹುಡುಗಿ ಅಂತ ಸುಮ್ಮನಿದ್ರೆ ದೊಡ್ಡ ದೊಡ್ಡ ಮಾತು ಬರ್ತಿದೆ. ಇರ್ಲಿ, ನನ್ನ ಕ್ರೈಮ್ ಪಾರ್ಟ್ನರ್ ನೀನು, ನಿನ್ನ ಹತ್ರ ಹೇಳ್ದೆ ಏನು? ಆ್ಯಕ್ಚುಲಿ ನಿಮ್ಮ ಅಕ್ಕನ ನೋಡಕ್ಕೆ ನಾನು ತುದಿಗಾಲ ನಿಂತಿದ್ದೀನಿ, ಆದರೆ ನಿಮ್ಮ ಅಕ್ಕ ರೂಮಲ್ಲಿ ಲಾಕ್ ಆಗಿಬಿಟ್ಟಿದ್ದಾಳೆ. ಏನು ಮಾಡೋದು? ನೀನೇನಾದರೂ ಹೆಲ್ಪ್ ಮಾಡಬೇಕು. ತುಂಬಾ ಖರ್ಚಾಯ್ತೈತೆ. ಎಷ್ಟೋ? ಚಾಕ್ಲೇಟ್ ಲೆಕ್ಕದಲ್ಲೆಲ್ಲ ಅಥವಾ ನೋಟ್ ಲೆಕ್ಕದಲ್ಲೆಲ್ಲ? ಅಮ್ಮ ತಾಯಿ, ಚಾಕ್ಲೇಟ್ ಲೆಕ್ಕದಲ್ಲೇ ಹೇಳು. 10 ಚಾಕ್ಲೇಟ್ ಬೇಕು. ಓಕೆ, ಗ್ರ್ಯಾಂಟೆಡ್. ಈಗ ಹೇಳು, ಹೇಗೆ ಮೀಟ್ ಮಾಡಿಸ್ತೇನೆ ನಿಮ್ಮ ಅಕ್ಕನ? ನನ್ನ ಹೇಗೆ ಮಾಡಿಸು? ಕೈಗೆ ಬಂದ್ರೇನೆ ಕೆಲ್ಸ ಆಗೋದು ಬಾವಾ. ಇದು ಬೇರೆ. ಈಗ ಎಲ್ಲಿಂದ ತರಲಿ ನಾನು? ವೆಯ್ಟ್ ಸದ್ಯಕ್ಕೆ 2 ಇರೋದು, ತಗೋ. ಈಗ ನಿಮ್ಮ ಅಕ್ಕನ ಕರ್ಕೊಂಬ. ಅವೆಲ್ಲ ಆಗಕ್ಕಿಲ್ಲ. ಅಲ್ಲಿ ನಿಮ್ಗೂ ಅಕ್ಕಂಗುವೆ ಉಂಗುರ ಹುಡ್ಕೋದು, ಆಮೇಲೆ ಚೆಂಡೆಸಿಯೋದು ಎಲ್ಲ ಆಟ ಆಡಿಸ್ತಾರಂತೆ. ಅಲ್ಲೇ ಅಕ್ಕನ್ ತೋರಿಸ್ತೀರಿ ಬನ್ನಿ.